ಸೊ ಇದೊಂದು ರೀತಿ ಹೇಗಾಗ್ತಾ ಇದೆ ಅಂತಂದರೆ ಅಲ್ಲಿರುವಂಥದ್ದು ಅಲ್ಲೇ ಇರಬೇಕು, ಅಂದರೆ ಬಾವಿಯಲ್ಲಿರುವಂಥದ್ದು ಬಾವಿಯಲ್ಲೇ ಇರಬೇಕು, ಅದನ್ನು ಪ್ರಪಂಚದಾದ್ಯಂತ ತೋರಿಸಲೇಬಾರ್ದು, ಅಷ್ಟೇ ಸೀಮಿತವಾಗಿರೋ ರೀತಿಯಲ್ಲಿ ಇರಬೇಕಾ ಅನ್ನುವಂಥ ಪರಿಸ್ಥಿತಿಯನ್ನು ತಂದಿಡ್ತಾ ಇದ್ದಾರೆ ಈ ವಿರೋಧವನ್ನು ಮಾಡ್ತಾ ಇರುವಂಥದ್ದನ್ನು ನೋಡಿಬಿಟ್ರೆ. ಗೊತ್ತಿಲ್ಲ ಈ ವಿಚಾರದಲ್ಲಿ ಹೇಗೆ ಅವರೆಲ್ಲ ನೋಡ್ತಾರೆ ಅಂತೇಳಿ. ಒಬ್ಬೊಬ್ಬರದ್ದು ಒಂದೊಂದು ದೃಷ್ಟಿಕೋನ. ದೈವ ನಿಂದಕರ ವಿರುದ್ಧ ಈಗ ಪಿಲ್ಚಂಡಿ ದೈವ ಕೆಂಡಾಮಂಡಲವಾಗಿದೆ. ದೈವದ ಅಪಹಾಸ್ಯಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇರೋದು. ನಟನನ್ನೇ ದೈವವಾಗಿ ಆರಾಧಿಸುವ ಅವಿವೇಕಿಗಳಿದ್ದಾರೆ, 100% ಆ ಥರನೂ ಇದ್ದಾರೆ. ದೈವಕ್ಕೆ ಯಾರೇ ಅಪಹಾಸ್ಯ ಮಾಡಿದರೂ ಕೂಡ ಬುದ್ಧಿಯನ್ನು ಕಲಿಸ್ತೀನಿ ಅಂತ ದೈವಾರಾಧಕರಿಗೆ ಭರವಸೆಯನ್ನು ಕೊಟ್ಟಿರುವಂಥದ್ದು ಪಿಲ್ಚಂಡಿ ದೈವ. ಈಗ ದೈವ ನಿಂದಕರ ವಿರುದ್ಧ ಪಿಲ್ಚಂಡಿ ದೈವ ಕೆಂಡಾಮಂಡಲವಾಗಿರೋದು. ಸೊ ಏನು ಹೇಳಿದೆ ಪಿಲ್ಚಂಡಿ ದೈವ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀವಿ. ಯಾರೇ ಅಪಹಾಸ್ಯ ಮಾಡಿದರು, ಅಪಹಾಸ್ಯ ಮಾಡಿದಂಥವ್ರಿಗೆ ಹೇಳಿ, ಬಟ್ ದೈವದ ಬಗ್ಗೆ ತಿಳುವಳಿಕೆ ಕೊಟ್ಟಂಥವ್ರು, ದೈವದ ಬಗ್ಗೆ ಆ ನಂಬಿಕೆ ಭಾವನೆಗಳಿಗೆ ಬೆಲೆಯನ್ನು ಕೊಟ್ಟು ಆ ಚಿತ್ರವನ್ನು ಪ್ರಪಂಚದಾದ್ಯಂತ ನೋಡಿ ಇಂಥದ್ದು ಒಂದು ನಂಬಿಕೆ ಇದೆಯಾ ಅನ್ನುವಂಥದ್ದು ತಿಳಿಯೋ ರೀತಿಯಲ್ಲಿ ಮಾಡಿದಾರಲ್ಲ, ಅದನ್ನು ಟೀಕೆ ಮಾಡೋದಲ್ಲ. ನಾಟ್ ಫೇರ್. ಯಾರಿಗೆ ಗೊತ್ತಾಗ್ತಾ ಇತ್ತು ಹೇಳಿ? ಎಷ್ಟು ಜನಕ್ಕೆ ಗೊತ್ತಾಗ್ತಾ ಇತ್ತು ಕರಾವಳಿ ಭಾಗದಲ್ಲಿರುವಂತಹ ಈ ನಂಬಿಕೆಗಳು? ಕೆಲವು ಭಾಗಗಳಲ್ಲಿ ಮಾತ್ರ ಗೊತ್ತಾಯಿತು. ಕಾಂತಾರ ಬಂದ ಮೇಲೆ ತಾನೇ ಅವು ಈ ಥರ ನಂಬಿಕೆಗಳಿದೆಯಪ್ಪ ಇಲ್ಲಿ ಅಂಥೇಳಿ, ಇಷ್ಟೊಂದು ಬಲವಾಗಿದೆ ಈ ನಂಬಿಕೆ ಅಂತ ಹೇಳಿ, ತುಂಬ ಪ್ರಭಾವ ಆಗಿದೆ. ಎಷ್ಟೋ ಜನ ಅದಾದ ನಂತರ ಪೂಜೆಯನ್ನು ಮಾಡಿಸಿಕೊಳ್ಳೋಕ್ಕೋಸ್ಕರನೇ ಅಲ್ಲಿಗೆ ಹೋಗಿರೋದು. ಕರಾವಳಿ ಭಾಗದಲ್ಲಿ ಆ ನಂಬಿಕೆಗಳು ಹೆಚ್ಚಾಗಿ ಹೋಗಿದೆ. ದೈವದ ಬಗ್ಗೆ ಇರುವಂಥ ನಂಬಿಕೆಗಳು ಜಾಸ್ತಿ ಆಗಿದೆ. ಬೇರೆದವರೆಲ್ಲ ದೈವವನ್ನು ನಂಬುವಂಥ ಪರಿಸ್ಥಿತಿಗೆ ಹೋಗಿದ್ದಾರೆ. ನನ್ನ ಸಹೋದ್ಯೋಗಿ ಈಗ ಸುಕ್ಪಾಲ್ ಪೊಳಲಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಕ್ಪಾಲ್, ಕಾಂತಾರ ಬರುವ ಮುಂಚಿತವಾಗಿ ದೈವದ ಬಗ್ಗೆ ಅನೇಕರಿಗೆ ಗೊತ್ತೇ ಇರಲಿಲ್ಲ, ಬಹಳಷ್ಟು ಜನರಿಗೆ ಗೊತ್ತಿರಲಿಲ್ಲ. ಕೆಲವು ಭಾಗಗಳಲ್ಲಿ ಮಾತ್ರ ಗೊತ್ತಿತ್ತು, ತಿಳ್ಕೊಂಡಿರೋರಿಗೆ ಅದ್ರ ಬಗ್ಗೆ ಇತ್ತು ತಿಳುವಳಿಕೆ. ಬಟ್ ಕಾಂತಾರ ಚಿತ್ರ ಮಾಡಿದ ನಂತರ ಪ್ರಪಂಚದಾದ್ಯಂತ ಗೊತ್ತಾಗಿದೆ ಇಂಥದ್ದೊಂದು ಸಂಪ್ರದಾಯ, ಇಂಥದ್ದೊಂದು ನಂಬಿಕೆ, ಇಂಥದ್ದೊಂದು ಆರಾಧನೆ, ಇಂಥದ್ದೊಂದು ಭಾವನೆಗಳು ಈ ಭಾಗಗಳಲ್ಲಿದೆ, ಅಚಲವಾಗಿದೆ ಅಂತ ಹೇಳಿ. ಜೊತೆಗೆ ಅನೇಕ ಭಕ್ತರು ಕೂಡ ಹೆಚ್ಚಾಗೋದ್ರು, ದೈವದ ಆರಾಧನೆ ಮಾಡುವಂಥವ್ರು ಕೂಡ ಬೇರೆ ಬೇರೆ ಭಾಗಗಳಿಂದೆಲ್ಲ ಹೋಗಿ ಪೂಜೆಯನ್ನು ಮಾಡುವಂಥವ್ರು ಕೂಡ ಹೆಚ್ಚಾದರು. ಬಟ್ ಈಗ ಚಿತ್ರವನ್ನು ನೋಡಿ ಯಾವನೋ ಹುಚ್ಚಾಟ ಮಾಡೋದಕ್ಕೋಸ್ಕರ ಚಿತ್ರದಲ್ಲಿರುವಂಥವ್ರನ್ನ ಟೀಕೆ ಮಾಡುವಂಥದ್ದು, ಚಿತ್ರವನ್ನು ಟೀಕೆ ಮಾಡೋದು ಎಷ್ಟು ಸರಿ ಅಂತ ಹೇಳಿ ಏನು ಹೇಳ್ತಾ ಇದೆ ದೈವ ಈಗ? ಅರುಣ್, ಆರಂಭದಲ್ಲಿ ಬಂದಂಥ ಕಾಂತಾರದಲ್ಲಿ ಇಡೀ ತುಳುನಾಡಿನ ದೈವಾರಾಧನೆಯನ್ನು ಇಡೀ ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಕಾಂತಾರ ಮಾಡಿತ್ತು. ಆ ಸಂದರ್ಭದಲ್ಲೂ ಬಹಳಷ್ಟು ವಿರೋಧಗಳು ವ್ಯಕ್ತ ಆಗಿತ್ತು. ಅಂದರೆ ಚಿತ್ರದಲ್ಲಿ ದೈವ ನರ್ತಕರ ರೀತಿಯಲ್ಲಿ ದೈವ ನರ್ತನವನ್ನು ಒಬ್ಬ ನಟನಾಗಿ ಮಾಡಬಾರ್ದಿತ್ತು ಅನ್ನುವಂಥದ್ದು ಒಂದು ಆರೋಪಗಳು, ಆಕ್ರೋಶಗಳು ಆ ಸಂದರ್ಭದಲ್ಲೂ ವ್ಯಕ್ತ ಆಗಿತ್ತು. ಆ ಬಳಿಕ ಈಗ ಕಾಂತಾರ ಚಾಪ್ಟರ್ 1ನಲ್ಲೂ ಇದೇ ರೀತಿಯಾದಂಥ ಈಗ ದೃಶ್ಯ ಇರುವಂಥದ್ದು. ಈ ದೃಶ್ಯವನ್ನು ತೋರಿಸಿರುವಂಥ ಹಿನ್ನೆಲೆಯಲ್ಲಿ ಜನರೀಗ ಹುಚ್ಚು ಕಟ್ತಾ ಇದ್ದಾರೆ ಅನ್ನುವಂಥದ್ದು ಈಗ ದೈವ ಆರಾಧಕರ ಒಂದು ಆರೋಪಗಳಾಗಿರುವಂಥದ್ದು. ಒಂದು ವೇಳೆ ಚಿತ್ರದಲ್ಲಿ ಆ ರೀತಿಯಾಗಿ ತೋರಿಸದೇ ಇದ್ದರೆ ಅದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ತುಳುನಾಡಿನ ಜನರು ಅದನ್ನು ದೈವವನ್ನು ಆರಾಧನೆ ಮಾಡ್ತಾ ಇದ್ರು. ಅದನ್ನು ಹೊರತುಪಡಿಸಿದರೆ ಯಾವುದೇ ರೀತಿಯಾದಂಥ ಈ ರೀತಿಯಾಗಿ ವಿಕೃತವಾಗಿ ಕುಣಿಯುವಂಥ ಕೆಲಸಗಳನ್ನು ಮಾಡ್ತಾ ಇರಲಿಲ್ಲ. ಈಗ ತುಳುನಾಡು ಬಿಟ್ಟು ಬೇರೆಯವರಿಗೂ ದೈವದ ನರ್ತನ ಏನನ್ನುವಂಥದ್ದನ್ನು ಕಾಂತಾರ ಚಿತ್ರದ ಮೂಲಕ ತೋರಿಸಲಾಗಿದೆ. ಕಾಂತಾರ ಚಿತ್ರದಲ್ಲಿ ನಟ ರಿಷಬ್ ಶೆಟ್ಟಿ ಅವರು ಈ ರೀತಿಯಾಗಿ ಒಂದೊಂದು ರೀತಿಯಲ್ಲಿ ಗುಳಿಗ ದೈವ ಆಗಿರ್ಬೋದು ಅಥವಾ ಪಂಜುರ್ಲಿ ದೈವ ಆಗಿರ್ಬೋದು ಅದನ್ನು ಮೈ ಮೇಲೆ ಬರೆಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅದನ್ನೇ ನೋಡಿಕೊಂಡು ಈಗ ಎಲ್ಲ ಜನರು ರಸ್ತೆ ಬೀದಿಗಳಲ್ಲಿ ಈ ರೀತಿಯಾಗಿ ನರ್ತನ ಮಾಡುವಂಥ ಕೆಲಸಗಳಾಗುತ್ತೆ. ಇದು ಸರಿಯಲ್ಲ ಅನ್ನುವಂಥದ್ದೊಂದು ಆರೋಪ ಈಗ ದೈವ ನರ್ತಕರು ಮತ್ತು ದೈವಾರಾಧಕರಲ್ಲಿ ಇರುವಂಥದ್ದು. ಹಾಗಾಗಿ ಇವತ್ತು ಮಂಗಳೂರಿನ ಹೊರವಲಯದ ಬಜಿಪೆ ಸಮೀಪದ ಪೆರಾರ ಶ್ರೀ ಬ್ರಹ್ಮಬಲಾಂಡಿ ಪಿಲ್ಚಂಡಿ ದೈವಸ್ಥಾನದಲ್ಲಿ ಇವತ್ತು ಪುದ್ದಾರು ಮೆಚ್ಚಿ ಅನ್ನುವಂಥ ನೇಮೋತ್ಸವ ನಡೀತಾ ಇತ್ತು. ಆ ನೇಮೋತ್ಸವದ ಸಂದರ್ಭದಲ್ಲಿ ಇವತ್ತು ದೈವ ನರ್ತಕರು ಜೊತೆಗೆ ದೈವಾರಾಧಕರು ಹೋಗಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸಿದ್ದಾರೆ. ದೈವಾರಾಧನೆ ಇವತ್ತು ಈ ಸಿನಿಮಾದ ಮೂಲಕ ಹೊರಗಿನ ಜಗತ್ತಿಗೆ ಗೊತ್ತಾಗಿದ್ರ ಜೊತೆಗೆ ಅದರ ಅಪಹಾಸ್ಯಗಳಾಗ್ತಾ ಇದೆ. ಹಾಗಾಗಿ ಅವರಿಗೆ ಒಂದು ಒಳ್ಳೆ ಬುದ್ಧಿ ಕೊಡಬೇಕು ಅನ್ನುವಂಥ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ದೈವದ ನುಡಿಯೂ ಆಗಿದೆ. ಪಿಲ್ಚಾಮುಂಡಿ ಅನ್ನುವಂಥದ್ದು ಒಂದು ಉಗ್ರ ಸ್ವರೂಪಿ ಆಗಿರುವಂಥ ಒಂದು ದೈವ. ಹಾಗಾಗಿ